ಹಲೋ ಎಲ್ರಿಗೂ ನಮಸ್ಕಾರ. ಭಾರತ ತಂಡ ಜಯದೊಂದಿಗೆ ಚಾಂಪಿಯನ್ಸ್ ಟ್ರೋಫಿಯನ್ನು ಆರಂಭ ಮಾಡಿದೆ. ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯನ್ನು ಬಾಂಗ್ಲಾದೇಶ ವಿರುದ್ಧ ವಿನ್ ಆಗುವ ಮುಖಾಂತರ ಸ್ಟಾರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಪಿಚ್ ತುಂಬಾ ಸ್ಲೋ ಆಗಿತ್ತು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ. ಶುಭ್ಮನ್ ಗಿಲ್ ಜವಾಬ್ದಾರಿಯುತ ಆಟವಾಡಿ 100 ಹೊಡೆಯುವ ಮುಖಾಂತರ ಭಾರತವನ್ನು ಗೆಲುವಿನ ಕಡೆಗೆ ಕರ್ಕೊಂಡು ಹೋದ್ರು ಅಂತಲೇ ಹೇಳ್ಬೋದು. ಸೊ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟ ಸ್ಟಾರ್ಟ್ ಮಾಡೋಣ. ಟಾಸ್ ಗೆದ್ದ ಬಾಂಗ್ಲಾದೇಶ ಅವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ರು, ಯಾಕಂದರೆ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಅನುಕೂಲ ಇತ್ತು. ಅದಾದ ಮೇಲೆ ಪಿಚ್ ಸ್ವಲ್ಪ ಸ್ಲೋ ಆಗುತ್ತೆ ಅಂತ ಪಿಚ್ ರಿಪೋರ್ಟ್ ಇರೋದ್ರಿಂದ ಸ್ಟ್ರೈಟ್ ಅವೇ ಬ್ಯಾಟಿಂಗ್ ತಗೋತಾರೆ. ಸೊ ಬ್ಯಾಟಿಂಗ್ ತಗೊಂಡ ಬಾಂಗ್ಲಾದೇಶ ತಂಡಕ್ಕೆ ಡಬಲ್ ಸ್ಟ್ರೈಕ್ ಆಯಿತು ಅಂತಲೇ ಹೇಳ್ಬೋದು. ಮೊದಲ ಓವರ್ನಲ್ಲಿ ಸೌಮ್ಯ ಸರ್ಕಾರ ಅವರನ್ನು ಶಮಿ ಅವರು ಔಟ್ ಮಾಡಿದ್ರೆ, ಸೆಕೆಂಡ್ ಓವರ್ನಲ್ಲಿ ಶಾಂತ ಅವರನ್ನು ಹರ್ಷಿತ್ ರಾಣಾ ಅವರು ಔಟ್ ಮಾಡ್ತಾರೆ. 2 ವಿಕೆಟನ್ನು ಕಳೆದುಕೊಳ್ಳುತ್ತೆ. ಸೊ ಅದಾದ ಬಳಿಕ ಮೆಹದಿ ಹಸನ್ ಮಿರಾಜ್ ಅವರು ಕೂಡ ಬೇಗ ಔಟ್ ಆಗ್ತಾರೆ ಶಮಿ ಅವ್ರಿಗೆ. ಸೊ ಇದರೊಂದಿಗೆ 26ಕ್ಕೆ 3 ವಿಕೆಟನ್ನು ಕಳೆದುಕೊಳ್ಳುತ್ತೆ. ಅದಾದ ಬಳಿಕ ಅಕ್ಷರ್ ಪಟೇಲ್ ಅವರು ಬರ್ತಾರೆ. ಒಂದೇ ಓವರ್ನಲ್ಲಿ 2 ವಿಕೆಟನ್ನು ಪಡಿತಾರೆ ಅಂತ ಹೇಳ್ಬೋದು. ತಾಂಜೀದ್ ಹಸನ್ ಹಾಗೆಯೇ ಮುಷ್ಫಿಕರ್ ರಹೀಮ್ ಅವ್ರನ್ನ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತೆಗಿತಾರೆ. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಹ್ಯಾಟ್ರಿಕ್ ಕೂಡ ಆಗುತ್ತಾ ಇತ್ತು. ರೋಹಿತ್ ಶರ್ಮಾ ಅವರು ಕ್ಯಾಚನ್ನು ಬಿಡ್ತಾರೆ. ಅದು ಸ್ಲಿಪ್ಪಲ್ಲಿ ಸಿಂಪಲ್ ಕ್ಯಾಚ್ ಆಗಿತ್ತು ಅಂತ ಹೇಳ್ಬೋದು. ಸೊ ಹ್ಯಾಟ್ರಿಕ್ ಇದರೊಂದಿಗೆ ಮಿಸ್ ಆಗುತ್ತೆ ಅಂತಲೇ ಹೇಳ್ಬೋದು, ಅನ್ಫಾರ್ಚುನೇಟ್ಲಿ. ಸೊ ಹ್ಯಾಟ್ರಿಕ್ ಆಗಿದ್ರೆ ಸಖತ್ತಾಗಿರೋದು ಅಕ್ಷರ್ ಪಟೇಲ್ ಅವ್ರಿಗೆ. ಇಂಡಿಯಾ ಬಾಂಗ್ಲಾದೇಶ ಅವರನ್ನ ಬೇಗನೆ ಆಲ್ಔಟ್ ಮಾಡ್ಬೋದಿತ್ತು ಈ ಕ್ಯಾಚ್ ಹಿಡಿದ್ರೆ ಕೂಡ. ಸೊ ಅದು ಒಂದು ಇತ್ತು, ಯಾಕಂದರೆ ಅದಾದ ಬಳಿಕ ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಬರುತ್ತೆ ಜಾಕರ್ ಅಲಿ ಮತ್ತು ತೌಹಿದ್ ಹೃದಯ್ ಅವರಿಂದ. ಸೊ ಇದು ಒಂಥರ ಸಖತ್ತಾಗಿರೋ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಇವರ ಇಬ್ಬರ ಪಾರ್ಟ್ನರ್ಶಿಪ್ಪು. ಸೊ ಜಾಕರ್ ಅಲಿ ಮತ್ತು ತೌಹಿದ್ ಹೃದಯ್ ಅವರು ಸ್ಲೋ ಆಗಿ ಇನ್ನಿಂಗ್ಸನ್ನು ಬಿಲ್ಡ್ ಮಾಡ್ತಾರೆ. 35ಕ್ಕೆ 5 ಸಂಕಷ್ಟದಲ್ಲಿದ್ದರು ಬಾಂಗ್ಲಾದೇಶ್ ಖಂಡಿತವಾಗ್ಲೂ. ಸೊ 154 ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ ಬರುತ್ತೆ ಇವರ ನಡುವೆ. ಸೊ ಅದಾದ ಬಳಿಕ ಬ್ರೇಕ್ ಥ್ರೂ ತಂದು ಮತ್ತೊಮ್ಮೆ ಮೊಹಮ್ಮದ್ ಶಮಿ ಅವರು ಜಾಕರ್ ಅಲಿ ಅವರನ್ನು 68 ರನ್ ಆಗಿದ್ದಾಗ ಔಟ್ ಮಾಡ್ತಾರೆ. ಆದರೂ ಒಂದು ಕಡೆ ತೌಹಿದ್ ಹೃದಯ್ ಅವರು ಸಖತ್ತಾಗಿ ಆಡಿ ತಮ್ಮ 100 ಹೊಡಿತಾರೆ. ಸೊ ಎಂಥ ಟೈಮ್ನಲ್ಲಿ ಅವರು 100 ಹೊಡೆದ್ರು, ಸಖತ್ತಾಗಿರೋ ಇನ್ನಿಂಗ್ಸನ್ನು ಆಡಿದ್ರು ಅಂತಲೇ ಹೇಳ್ಬೋದು. ಸೊ ಇವರಿಬ್ಬರ ಪಾರ್ಟ್ನರ್ಶಿಪ್ನ ನೆರವಿನಿಂದ 228ಕ್ಕೆ ಆಲ್ಔಟ್ ಆಗ್ತಾರೆ ಬಾಂಗ್ಲಾದೇಶ್ ತಂಡ. ಮೊಹಮ್ಮದ್ ಶಮಿ 5 ವಿಕೆಟನ್ನು ಪಡಿತಾರೆ. ಮೊಹಮ್ಮದ್ ಶಮಿ ಬ್ಯಾಕ್ ಟು ದ ಫಾರ್ಮ್ ಅಂತಲೇ ಹೇಳ್ಬೋದು. ಫಾರ್ಮ್ಗೆ ಮರಳಿದ್ದಾರೆ ಮೊಹಮ್ಮದ್ ಶಮಿ, 5 ವಿಕೆಟನ್ನು ತಗೊಂಡಿದ್ದಾರೆ. ಹರ್ಷಿತ್ ರಾಣಾ ಕೂಡ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್, 3 ವಿಕೆಟನ್ನು ಪಡೆದಿದ್ದಾರೆ. ಅಕ್ಷರ್ ಪಟೇಲ್ ಅವರು 2 ವಿಕೆಟನ್ನು ಪಡೆದಿದ್ದಾರೆ. 229 ರನ್ ಟಾರ್ಗೆಟ್ ಬೆನ್ನತ್ತಿದ ಭಾರತ ತಂಡಕ್ಕೆ ಭರ್ಜರಿಯಾದ ಆರಂಭ ದೊರೆಯಿತು ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅತ್ಯುತ್ತಮ ಜೊತೆ ಆಟವಾಡ್ತಾರೆ. ಸ್ಟಾರ್ಟಿಂಗ್ ಸ್ವಲ್ಪ ನೋಡ್ಕೊಂಡು ಆಡಿದ್ರು. ಅದಾದ ಬಳಿಕ ರೋಹಿತ್ ಶರ್ಮಾ ಅಬ್ಬರ ಮುಂದುವರಿಯುತ್ತೆ. ಆ್ಯಸ್ ಯೂಶ್ವಲ್ ಹೇಗೆ ಪವರ್ ಪ್ಲೇನಲ್ಲಿ ಆಡ್ತಾರೋ ಅದೇ ರೀತಿ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 50 ರನ್ಗಳ ಜೊತೆ ಆಟ ಕೂಡ ಕಂಪ್ಲೀಟ್ ಆಗುತ್ತೆ. ಇದರೊಂದಿಗೆ ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಪವರ್ ಪ್ಲೇ ಕೂಡ ವಿಕೆಟ್ಲೆಸ್ ಹೋಗ್ತಾರೆ ಅನ್ನೋಷ್ಟರಲ್ಲಿ ಪವರ್ ಪ್ಲೇ ಮುಗಿಯುವ ಓವರ್ನಲ್ಲಿ ರೋಹಿತ್ ಶರ್ಮಾ ಅವರು ತಾಸ್ಕಿನ್ ಅಹ್ಮದ್ಗೆ ವಿಕೆಟ್ ಒಪ್ಪಿಸ್ತಾರೆ. 36 ಬಾಲ್ನಲ್ಲಿ 41 ರನ್ ಗಳಿಸ್ತಾರೆ. ಸೊ ಅದಾದ ಬಳಿಕ ಸಿಕ್ಕಾಪಟ್ಟೆ ಸ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು ವಿಕೆಟು. ಸೊ ವಿರಾಟ್ ಕೊಹ್ಲಿ ಅವರು ಕೂಡ ಸ್ಟ್ರಗಲ್ ಮಾಡ್ತಾರೆ. ಸೊ 22 ರನ್ ಗಳಿಸಿ ಔಟ್ ಆಗ್ತಾರೆ ಅವರನ್ನು 38 ಬಾಲ್ನಲ್ಲಿ. ಆದರೆ ಒಂದು ಕಡೆ ಶುಭ್ಮನ್ ಗಿಲ್ ಜವಾಬ್ದಾರಿಯುತ ಆಟ ಆಡ್ತಾ ಇದ್ರು. ಸೊ ಅರ್ಧಶತಕವನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ ಅವರು. ಸೊ ಇನ್ನೊಂದು ಕಡೆ ಶ್ರೇಯಸ್ ಅಯ್ಯರ್ ಅವರು ಔಟ್ ಆಗ್ತಾರೆ ಮುಸ್ತಫಿಜುರ್ ರೆಹಮಾನ್ ಅವ್ರಿಗೆ. ಅದಾದ ಬಳಿಕ ಅಕ್ಷರ್ ಪಟೇಲ್ ಅವರನ್ನ ಪ್ರಮೋಟ್ ಮಾಡಲಾಗುತ್ತೆ, ಅವರು ಕೂಡ ಬೇಗ ಔಟ್ ಆಗ್ತಾರೆ. ಸೊ 4 ವಿಕೆಟ್ ಕಳೆದುಕೊಳ್ತಾರೆ ಭಾರತ 144ಕ್ಕೆ. ಅದಾದ ಬಳಿಕ KL ರಾಹುಲ್ ಅವರ ಜೊತೆ ಶುಭ್ಮನ್ ಗಿಲ್ ಅವರು ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಒಂದು ಕಡೆ ಜವಾಬ್ದಾರಿಯುತವಾದ ಆಟವನ್ನು ಆಡ್ತಾ ಇದ್ರು ಶುಭ್ಮನ್ ಗಿಲ್, ಯಾಕಂದರೆ ತುಂಬಾ ಸ್ಲೋ ಆಗಿತ್ತು ವಿಕೆಟು. ಹಾಗೆಯೇ ಅವರು ಕೂಡ ಸ್ಲೋವರನ್ನು ಯೂಸ್ ಮಾಡ್ತಾಯಿದ್ರು. ಸ್ಪಿನ್ನರ್ಸ್ ಕೂಡ ಚೆನ್ನಾಗಿ ಹಾಕಿದ್ರು ಬಾಂಗ್ಲಾದೇಶ್ ಕಡೆ ಬರೋದಾದರೆ. ಸೊ ತುಂಬ ಸ್ಲೋ ಆಗಿರೋದ್ರಿಂದ ಅದನ್ನು ಯೂಸ್ ಮಾಡಿಕೊಂಡ್ರು ಅವರು. ಸೊ ಆದರೆ ಶುಭ್ಮನ್ ಗಿಲ್ ಅವರ ಜವಾಬ್ದಾರಿಯುತ ಆದ ಆಟ ಸಖತ್ತಾಗಿತ್ತು. ಅವರಿಗೆ ರಾಹುಲ್ ಕೂಡ ಸಾಥ್ ಕೊಟ್ಟರು, ಸಖತ್ತಾಗಿರೋ ಇನ್ನಿಂಗ್ಸ್ ಆಡಿದ್ರು KL ರಾಹುಲ್ ಅವರು ಕೂಡ. ಇವತ್ತು 2 ಸಿಕ್ಸರ್ ಹಾಗೂ 1 ಬೌಂಡ್ರಿ ಸಹಿತ 41 ರನ್ ಗಳಿಸ್ತಾರೆ KL ರಾಹುಲ್ ಅವರು. ಮತ್ತೊಂದು ಕಡೆ ಶುಭ್ಮನ್ ಗಿಲ್ ಅವರಿಂದ ಸ್ಟಾರ್ಟಿಂಗ್ನಲ್ಲೇ ಭರ್ಜರಿ 100 ಬರುತ್ತೆ. ಚಾಂಪಿಯನ್ಸ್ ಟ್ರೋಫಿ ಈ ರೀತಿ ಸ್ಟಾರ್ಟ್ ಮಾಡಿದ್ರೆ ಪ್ಲೇಯರ್ಗೆ ತುಂಬಾ ಹುಮ್ಮಸ್ಸು ಕೊಡುತ್ತೆ ಮುಂದಿನ ಪಂದ್ಯಗಳಿಗೆ ಅಂತಲೇ ಹೇಳ್ಬೋದು. 101 ನಾಟ್ ಔಟ್ ಆಗಿರ್ತಾರೆ ಶುಭ್ಮನ್ ಗಿಲ್, 2 ಸಿಕ್ಸ್ ಹಾಗೂ 9 ಬೌಂಡ್ರಿ ಸಹಿತ. ಕೊನೆಗೆ ರಾಹುಲ್ ಮ್ಯಾಚನ್ನು ಫಿನಿಶ್ ಮಾಡ್ತಾರೆ 41 ರನ್ಗಳೊಂದಿಗೆ. ಅವರು ಕೂಡ ಸಖತ್ತಾಗಿರೋ ಇನ್ನಿಂಗ್ಸನ್ನು ಆಡಿದ್ರು ಅಂತಲೇ ಹೇಳ್ಬೋದು. ಇದರೊಂದಿಗೆ ಭಾರತ 6 ವಿಕೆಟ್ಗಳ ಜಯವನ್ನು ಸಾಧಿಸ್ತಾರೆ ಮೊದಲ ಪಂದ್ಯದಲ್ಲೇ. ಸೊ
ಈ ವಿನ್ ಬೇಕಾಗಿತ್ತು. ಮುಂದಿನ ಪಂದ್ಯ ಇರೋದು ಪಾಕಿಸ್ತಾನ್ ವಿರುದ್ಧ. ಸೊ ಆ ಮ್ಯಾಚ್ನಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಬರಲಿ ಅಂತ ನಾವು ಆಶಿಸೋಣ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ.